ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಮಂಗಳವಾರ, ಜೊತೆಗೆ ಹೋಳಿ ಹುಣ್ಣಿಮೆ ಇದೆ, ಹಾಗೆ ಚಂದ್ರಗ್ರಹಣ ಕೂಡ ಇದೆ. ಹಾಗಾದ್ರೆ ಈ ಚಂದ್ರಗ್ರಹಣದ ಆಚರಣೆ ಹೇಗೆ, ಇದು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಯಾವ ರಾಶಿಗೆ ಶುಭ ಫಲ, ಯಾವ ರಾಶಿಗೆ ಅಶುಭ ಫಲ, ಇದೆಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಹೋಳಿ ಹುಣ್ಣಿಮೆ ಇದೆ, ಅದಕ್ಕಿಂತ ಮುಖ್ಯವಾಗಿ ಇವತ್ತು ಚಂದ್ರಗ್ರಹಣ ಬಂದಿದೆ. ಈ ಚಂದ್ರಗ್ರಹಣದ ಆಚರಣೆ ಹೇಗೆ, ಎಷ್ಟೊತ್ತಿಗೆ ಗ್ರಹಣ ಪ್ರಾರಂಭವಾಗುತ್ತೆ, ನಮ್ಮ ವೀಕ್ಷಕರು ಅನುಸರಿಸಬೇಕಾಗಿರುವಂಥ ಕ್ರಮಗಳೇನು, ಎಲ್ಲದನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮಾ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನೇಕಧಾಯ ಶರದೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿವಸದ ವಿಶೇಷತೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅದನ್ನು ಸ್ವಲ್ಪ ಸ್ಪಷ್ಟ ಮಾಡಿಕೊಳ್ಳೋ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸ್ಕೊಂಡ್ಬಿಡೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು, ಪೂರ್ಣಿಮಾ ತಿಥಿ, ಮಖಾ ನಕ್ಷತ್ರ. ಈ ದಿವಸ ಫಾಲ್ಗುಣ ಮಾಸದ ಪೌರ್ಣಮಿ. ಇದನ್ನು ಹೋಳಿ ಹುಣ್ಣಿಮೆ ಅಂತ ಕರೀತಾರೆ. ಗ್ರಹಣ ಇಲ್ಲದೇ ಇದ್ದರೆ ಒಂದು ರೀತಿಯಲ್ಲಿ ಗ್ರಹಣ ಹೋಳಿಗೆ ಏನು ಬಾಧೆಯನ್ನು ಮಾಡೋದಿಲ್ಲ ಅಂತ ಕೆಲವು ಪಂಡಿತರು ಅಭಿಪ್ರಾಯ ಪಡ್ತಾರೆ. ಹೋಳಿ ಪ್ರಾತಃ ಕಾಲದಲ್ಲಿ ಹೀಗಾಗಿ ತೊಂದರೆ ಇಲ್ಲ, ಹೋಳಿಯನ್ನು ಆಚರಿಸ್ಕೋಬಹುದು. ಹೋಳಿ ಪರಿಸರ ರಕ್ಷಣೆಗಾಗಿ ವಸ್ತುತಃ ಆರಾಧನೆ ಮಾಡ್ತಕ್ಕಂಥದ್ದು ಇದೆ. ಮತ್ತು ಕಥೆಗಳ ಪ್ರಕಾರ ನಾವು ಪ್ರತಿ ವರ್ಷ ಗಮನಿಸ್ಕೊಳ್ತೀವಲ್ಲ, ಹೋಳಿಕಾ ಅಂತಕ್ಕಂಥವಳು ಹಿರಣ್ಯ ಕಶಿಪುವಿನ ಸಹೋದರಿ. ಅವಳು ಅಗ್ನಿ ಪರಿಚರ್ಯೆ, ಅಗ್ನಿಯನ್ನು ಅನುಸಂಧಾನ ಮಾಡ್ತಾಯಿದ್ಲು, ಅಗ್ನಿದೇವನನ್ನು ಒಲಿಸಿಕೊಂಡಿದ್ಲು. ಹೀಗಾಗಿ ಅಗ್ನಿ ವಿದ್ಯೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಅವಳಿಗೆ ಬೆಂಕಿ ಸುಡ್ತಾ ಇರಲಿಲ್ಲ. ಆದರೆ ಇದನ್ನು ಅರ್ಥ ಮಾಡಿಕೊಂಡ ಹಿರಣ್ಯಕಶ್ಯಪು ತನ್ನ ಮಗನನ್ನು ಕೊಲ್ಲಲಿಕ್ಕಾಗಿ ಅವಳನ್ನು ಬಳಸಿಕೊಂಡ. ಯಾವುದು ದೈವ ವಿರೋಧಿ ಕಾರ್ಯಗಳೋ ಅವುಗಳಿಗೆ ಕಲಿತಂತಹ ವಿದ್ಯೆಯನ್ನು ಅನುಷ್ಠಾನವನ್ನು ಅಥವಾ ವಶವಾಗಿರ್ತಕ್ಕಂಥ ದೇವತೆಯನ್ನು ಕೆಟ್ಟ ದಾರಿಗೆ ಬಳಸ್ಕೊಂಡ್ರೆ ಏನಾಗುತ್ತೆ ಅನ್ನಲಿಕ್ಕೆ ಒಂದು ಪಾಠವಾಗಿದೆ. ಅವನ ಆದೇಶದ ಮೇಲೆ ಪಾಪ ಆಕೆ ಆ ಪ್ರಹ್ಲಾದನ್ನು ಅಪ್ಪಿಕೊಂಡು ಅಗ್ನಿ ಸ್ತುತಿ ಮಾಡಿದ್ಲು. ದೇಹವೆಲ್ಲ ಎಷ್ಟು ಬೆಂಕಿ ಹಾಕಿದ್ರು ಅಂತಂದರೆ ಸೂಟೇ ಹೋಗಿಬಿಡ್ತಾನೆ ಅವನು. ಇವಳು ಆ ಬೆಂಕಿ ಇವಳನ್ನೇನೂ ಮಾಡೋದಿಲ್ಲ, ಯಾಕೆಂದರೆ ಅಗ್ನಿಯ ಅನುಗ್ರಹಕ್ಕೆ ಪಾತ್ರಳಾಗಿದ್ದಾಳಲ್ಲ. ಈ ಕಾರಣದಿಂದಾಗಿ ಆ ಬೆಂಕಿ ಇವಳನ್ನು ಸುಡೋದಿಲ್ಲ, ಪ್ರಹ್ಲಾದನ್ನು ಸುಟ್ಟು ಬಿಡುತ್ತೆ ಅಂತ ಭಾವಿಸಿದ್ದ ಅವನು. ಆದರೆ ದೈವ ಅದು ಯಾವುದು ಸರಿ ಯಾವುದು ತಪ್ಪು ಅನ್ನೋ ಮನುಷ್ಯನ ಅಳತೆಯನ್ನು ಮೀರಿದ್ದಲ್ವ. ಮನುಷ್ಯ, ರಾಕ್ಷಸ, ದಾನವ, ಈ ಎಲ್ಲ ಎಷ್ಟೋ ಬಗೆಯ ಪ್ರಾಣಿ ಸಂಕುಲ ಇದೆ. ಅವರ ಅಳತೆ ಮಾನದಂಡಗಳು ಬೇರೆಯಾಗಿರುತ್ತೆ, ಭಗವಂತನ ಮಾನದಂಡ ಬೇರೆಯಾಗಿರುತ್ತೆ ಅನ್ನೋದು ಸ್ಪಷ್ಟವಾಗಿದೆ ಇಲ್ಲಿ. ತನ್ಮೂಲಕ ಆ ಬೆಂಕಿಯಲ್ಲಿ ಅವಳು ಬೆಂದು ಹೋದಳು. ಪ್ರಹ್ಲಾದ ಪುಟವಿಟ್ಟ ಚಿನ್ನದ ಹಾಗೆ ಎದ್ದು ಬಂದ ಬೆಂಕಿಯಿಂದ ಅಂತ ಆ ಕಥೆಯನ್ನು ಹೇಳ್ತಕ್ಕಂಥದ್ದು. ಹೀಗಾಗಿ ಕೆಟ್ಟದ್ದನ್ನು ಸುಟ್ಟು ಹಾಕುವ ಕಾಲ ಇದು. ನಾವು ಮದನನ್ನು ನೋಡೋದು ಹಾಗೆ. ಅಲ್ಲಿ ಮದನ ಪಾರ್ವತಿ ಶಿವನನ್ನು ಒಲಿಸಿಕೊಳ್ಳಲಿಕ್ಕಾಗಿ ಅವನ ಶಕ್ತಿಯನ್ನು ಅಂದರೆ ಕಾಮಶಕ್ತಿಯನ್ನು ತೊಗೊಂಡು ಹೋದಳು. ಅವಳೊಬ್ಬಳೇ ಹೋಗಿ ಏನೋ ಪ್ರಾರ್ಥನೆ ಮಾಡಿದರೆ ಶಿವ ಒಲ್ದು ಬಿಡ್ತಾ ಇದ್ದ. ಆದರೆ ಅವಳು ಕಾಮನೆಗಳನ್ನು, ಬಯಕೆಗಳನ್ನು, ಆ ಪಂಚಬಾಣಗಳ ಪಂಚೇಂದ್ರಿಯಗಳು ಅನ್ನೋದನ್ನು ಸೂಚಿಸುತ್ತೆ. ಇಂದ್ರಿಯಗಳ ಮೂಲಕ ನಾನು ಗೆಲ್ತೀನಿ ಅಂದರೆ ಕಷ್ಟ, ಮನಸ್ಸಿನ ಮೂಲಕ ಗೆಲ್ಲಬಹುದು ಶಿವನನ್ನು. ಹೀಗಾಗಿ ಮನಸ್ಸು ಸಮರ್ಪಣೆ ಮಾಡಿಬಿಟ್ರೆ ಇಂದ್ರಿಯಗಳು ನಾನೇನೋ ಬೇರೆ ಬೇರೆ ಬಗೆಗಳಲ್ಲಿ ಅಲಂಕಾರದಲ್ಲೋ ಇನ್ಯಾವುದೋ ಒಂದು ಸೌಂದರ್ಯ ಸಾಧನದಿಂದನೋ ಗೆಲ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇವ್ಯಾವುಗಳ ಬಲವನ್ನು ಇಟ್ಟುಕೊಳ್ಳದೆ ಕೇವಲ ಮನಸ್ಸಿನ ಆರಾಧನೆಯ ಬಗೆಯನ್ನು ಅಷ್ಟೇ ಕಂಡುಕೊಂಡಿದ್ದೀನಪ್ಪ ಅಂತ ಹೇಳಿ ಶಿವನನ್ನು ಪ್ರಾರ್ಥನೆ ಮಾಡಿದರೆ ಶಿವ ಒಲಿತಾನೆ ಅನ್ನೋದನ್ನು ಸೂಚಿಸ್ತಾ ಇದೆ. ಕಾಮದಹನವಾದ ದಿವಸ, ಬಯಕೆಗಳನ್ನು ಸುಟ್ಟ ದಿವಸ ಈಶ್ವರ. ಅದು
ಧರ್ಮಕ್ಕೆ ವಿರೋಧವಾದ ಬಯಕೆಯಾಗಿದ್ದರೆ ಭಗವಂತನನ್ನು ಒಲಿಸಿಕೊಳ್ಳಲಿಕ್ಕೆ ಬಯಕೆಯಿಂದ ಹೋಗಬಾರ್ದು, ನಾವು ಭಕ್ತಿಯಿಂದ ಹೋಗಬೇಕು ಅಂತಕ್ಕಂಥ ಒಂದು ಮಾರ್ಗವನ್ನು, ಪಾಠವನ್ನು ಹೇಳಿಕೊಟ್ಟಂತಹ ದಿವಸವಾಗಿದೆ. ಈ ಕಾರಣದಿಂದ ಈ ದಿವಸ ಹೋಳಿ ಹುಣ್ಣಿಮೆಯನ್ನು ನಾವು ಮಾಡ್ತೀವಿ, ಆಚರಿಸ್ತೀವಿ. ತನ್ಮೂಲಕ ನಮ್ಮ ಬಯಕೆಗಳು ನಮ್ಮನ್ನು ಬಲಿ ತಗೊಳ್ಳದೇ ಇರಲಿ, ನಮ್ಮ ಬಯಕೆಗಳೇ ನಮ್ಮನ್ನು ಸುಟ್ಟಾಕದೇ ಇರಲಿ, ಪರಮೇಶ್ವರನ ಕೃಪೆ ಸದಾ ಇರಲಿ ಅನ್ನೋ ದೃಷ್ಟಿ ಈ ಒಂದು ಹೋಳಿ ಹುಣ್ಣಿಮೆಗಿದೆ. ಇನ್ನೂ ಸಾಕಷ್ಟು ವಿಸ್ತಾರವಾಗಿದೆ. ಗ್ರಹಣದ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಯಾಕೆಂದರೆ ಗ್ರಹಣ ಅನ್ನೋದು ಈ ದಿವಸ ತುಂಬ ಕೋಲಾಹಲವಾಗಿಬಿಡುತ್ತೆ. ಪ್ರತಿ ಬಾರಿಯೂ ಹಾಗೆ ಆಗುತ್ತೆ. ಗ್ರಹಣ ಅಂದ ಕೂಡಲೇ ಇರತಕ್ಕಂಥ ಲಕ್ಷೋಪಲಕ್ಷ ವಾಹಿನಿಗಳು, ಹಲವು ಮುಖಗಳಿದ್ದಾವೆ ಈಗ ವಾಹಿನಿಗೆ. ಮುಂಚೆ ಎಲ್ಲ ಯಾವುದೋ ಒಂದು ಟಿ ವಿಯೋ ಮತ್ತೊಂದು ಆಗ್ತಾಯಿತ್ತು. ಈಗ ಹಾಗಲ್ಲ, ಕರತಲದಲ್ಲೇ ಇದೆ ಸಕಲ ಬಗೆಯ ವಾಹಿನಿಗಳು, ಹಲವು ಬಗೆ ಬಗೆಯ ವಾಹಿನಿಗಳು. ಹೀಗಾಗಿ ಅಲ್ಲಿ ಬಗೆ ಬಗೆಯ ಸುದ್ದಿಗಳೇ ಬರುತ್ತವೆ. ಹೀಗಾಗಿ ಪಾಪ ಗೊಂದಲ ಮತ್ತು ಆತಂಕ, ಧಾವಂತ ಎಲ್ಲವೂ ಉಂಟಾಗಿಬಿಡುತ್ತೆ ಗ್ರಹಣ ಸಂದರ್ಭದಲ್ಲಿ. ವಸ್ತುತಃ ಗ್ರಹಣ ಅನ್ನೋದನ್ನು ನಾವು ಭಯಪಡಬೇಕಾಗಿಲ್ಲ. ಎಷ್ಟೋ ಬಾರಿ ಹೇಳಿದ್ದೀನಿ, ಪ್ರತಿ ಗ್ರಹಣದಲ್ಲೂ ನಾನು ಇದನ್ನೇ ಹೇಳ್ತೀನಿ, ಈ ಬಾರಿಯೂ ಅದನ್ನೇ ಹೇಳ್ತೀನಿ. ಗ್ರಹಣ ಅಂತಕ್ಕಂಥದ್ದು ತುಂಬ ಉತ್ಕೃಷ್ಟವಾದ ಪರ್ವಕಾಲ, ಪುಣ್ಯಕಾಲ ಅಂತ ಕರೀತಾರೆ ಇದನ್ನು. ಹೀಗಾಗಿ ಗ್ರಹಣ ಬರ್ತಾ ಇದೆ ಅಂತಂದರೆ ನಾವೆಲ್ಲ ತುಂಬ ಶ್ರದ್ಧೆಯಿಂದ ಗ್ರಹಣವನ್ನು ನಾವು ಸ್ವಾಗತಿಸಬೇಕು. ಆ ಗ್ರಹಣ ಬರ್ತಾ ಇದೆ ಅಂತ ಸಿದ್ಧತೆ ಮಾಡಿಕೊಳ್ಬೇಕು. ನಾವು ಯಾವುದೋ ಒಂದು ಫಂಕ್ಷನ್ಗೆ, ಯಾವುದೋ ಒಂದು ಸಮಾರಂಭಕ್ಕೆ ಹೇಗೆ ತಯಾರಿ ಆಗ್ತೀವೋ, 3 ತಿಂಗಳು ಮುಂಚೆನೇ ನಾವು ಯಾವುದೋ ಒಂದು ವಿದೇಶಕ್ಕೆ ಹೋಗಬೇಕು ಅಂದರೆ, ಅಥವಾ ಇನ್ಯಾವುದೋ ಕ್ಷೇತ್ರ ದರ್ಶನ ಮಾಡಬೇಕು ಅಂದರೆ, ಕಾಶಿಗೆ ಹೊರಟಿದ್ದೀನಿ ಅಂದರೆ 3 ತಿಂಗಳು ಮುಂಚೆ ಬುಕ್ ಮಾಡ್ಕೊಳ್ಳಲ್ವ ನಾವು ಟಿಕೆಟನ್ನು? ಆ ರೀತಿಯಲ್ಲಿ ಗ್ರಹಣ ಬರ್ತಾ ಇದೆ ಅಂದರೆ 3 ತಿಂಗಳು ಮುಂಚೆನೇ ಗ್ರಹಣ ಬರ್ತಾ ಇದೆ, ಈ ದಿವಸ ನಾನು ಬೇರೆ ಯಾವ ಕಾರ್ಯಗಳನ್ನು ಹಮ್ಮಿಕೊಳ್ಳಬಾರ್ದು, ನಾನು ಇಟ್ಕೊಳ್ಬಾರ್ದು, ಆ ಕಾರ್ಯಗಳಿಂದ ವಿಮುಖನಾಗಿರಬೇಕು. ಏನು ಮಾಡಬೇಕು? ನನ್ನನ್ನು ನಾನು ಉದ್ಧಾರ ಮಾಡಿಕೊಳ್ಳಿಕ್ಕಿರ್ತಕ್ಕಂಥ ತುಂಬ ಪ್ರಶಸ್ತ ಕಾಲ. ಹೀಗಾಗಿ ಹೊರಗಿನ ಪ್ರಪಂಚಕ್ಕೆ ನಾನು ಹೋಗದೆ ಅನುಷ್ಠಾನದಲ್ಲಿ, ಭಗವಂತನ ನಾಮಸ್ಮರಣೆಯಲ್ಲಿ ನನ್ನ ಸಮಯವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಯಾವುದೋ ಶೇರ್ಸ್ಗಳಿಗೆ ಮತ್ತೊಂದಕ್ಕೆ ಎಷ್ಟು ಕಾತುರದಿಂದ ಎಲ್ಲ ಸರ್ವೇಂದ್ರಿಯಗಳನ್ನು ಕಣ್ಣಿಟ್ಟುಕೊಂಡು, ಕಿವಿ ಇಟ್ಟುಕೊಂಡು, ಕೇಳ್ಕೊಂಡು 20 ಸಲ ನೀವು ಯಾವುದಕ್ಕೊಂದು ಇನ್ವೆಸ್ಟ್ ಮಾಡ್ತಿರಲ್ಲ, ಆ ರೀತಿಯಲ್ಲಿ ಇದಕ್ಕೆ ಇನ್ವೆಸ್ಟ್ ಮಾಡಬೇಕು ಈ ಕಾಲವನ್ನು. ಈ ಸಂದರ್ಭದಲ್ಲಿ ಚಂದ್ರನ ಮಂತ್ರಗಳನ್ನು, ನಿಮ್ಮ ಅಮ್ಮನವರ ಸ್ತುತಿಯನ್ನು, ಯಾವುದು ಉಪದೇಶವಾಗಿದೆಯೋ ಅದು, ಉಪದೇಶವಾಗಿಲ್ಲ ಅಂದರೆ ಯಾವ ಮಂತ್ರ ಗೊತ್ತಿದೆ ಚಂದ್ರನ ಕುರಿತಾಗಿ, ಆ ಮಂತ್ರವನ್ನು ಹೇಳಿಕೊಳ್ತಕ್ಕಂಥದ್ದು ತುಂಬ ಮುಖ್ಯ. ಈ ಇನ್ವೆಸ್ಟ್ಮೆಂಟ್ ನಿಮ್ಮ ಬದುಕಿಗೆ ತುಂಬ ಅಮಿತ ಫಲವನ್ನು ತಂದುಕೊಡುತ್ತೆ. ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಗಾಬರಿಯಾಗುವಂಥದ್ದೇನೂ ಇಲ್ಲ ಇಲ್ಲಿ. ಈ ದಿವಸ ಅದು ಖಗ್ರಾಸ ಗ್ರಸ್ತೋದಿತ ಚಂದ್ರಗ್ರಹಣ ಅಂತ ಕರೀತಾರೆ ಇದನ್ನು. ಆಗಲೇ ಚಂದ್ರಗ್ರಹಣ ಹಿಡಿದುಬಿಟ್ಟಿದೆ. ಗ್ರಹಣದ ಸಮಯವನ್ನು ಒಂದು ಸಲ ಗಮನಿಸ್ಕೊಂಬೇಡ. ಮಧ್ಯಾಹ್ನ 3:13ಕ್ಕೆ ಸ್ಪರ್ಶಕಾಲ, ನಿಮೀಲನ ಕಾಲ ಅಥವಾ ಸಮ್ಮೀಲನ ಕಾಲ ಅಂತ ಕರೀತಾರೆ. ಅದು 4:44ಕ್ಕೆ, ಮಧ್ಯಕಾಲ ಅದು 5 ಗಂಟೆಗೆ, ಉನ್ಮೀಲನ ಕಾಲ ಅದು 5:33ಕ್ಕೆ, ಮೋಕ್ಷಕಾಲ 6:47ಕ್ಕೆ. ನೋಡಿ, ಗ್ರಹಣ ಕಾಲ ಅಂತಕ್ಕಂಥದ್ದು ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಒಂದು ಪುಣ್ಯ ಕಾಲ. ಅವನ ಆಧ್ಯಾತ್ಮಿಕ ಸಂಪತ್ತನ್ನು ಹೆಚ್ಚು ವೃದ್ಧಿ ಮಾಡ್ತಕ್ಕಂಥ ಕಾಲ. ಹೀಗಾಗಿ ಸ್ಪರ್ಶದಲ್ಲಿ ಸ್ನಾನ ಮಾಡಿ ಏನು 6:47ರವರೆಗೆ ಅಷ್ಟು ಕಾಲ ಇದೆಯಲ್ಲ, ಅಷ್ಟು ಕಾಲ ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗೋದು, ಚಂದ್ರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ಮುಖ್ಯ. ಮನೆಯಲ್ಲಾದರೂ ಸರಿ, ನದಿ ಸಮೀಪದಲ್ಲಾದರೂ ಸರಿ, ಎಲ್ಲಾದರೂ ನಿಮಗೆಲ್ಲ ಅನುಕೂಲ ಇದೆಯೋ ಅಲ್ಲಿ ಅಂತೂ ಆರಾಧನೆ ಮಾಡೋದು. ಇಷ್ಟು ಕಾಲ ಮತ್ತೆ ಸಿಗೋದು ಕಷ್ಟ. ಹೀಗಾಗಿ ಈ ಕಾಲದಲ್ಲಿ ನಮ್ಮ ಆತ್ಮೋನ್ನತಿಗಾಗಿ ನಮ್ಮನ್ನು ನಾವು ಭಗವಂತನ ಅನುಸಂಧಾನಕ್ಕೆ ತೊಡಗಿಸ್ಕೊಳ್ಳೋದು ಬಹಳ ಮುಖ್ಯವಾದ್ದರಿಂದ ಈ ಗ್ರಹಣವನ್ನು ಪರಿಭಾವಿಸಿ ಗ್ರಹಣ ಕಾಲದಲ್ಲಿ ಭಗವಂತನ ಸ್ಮರಣೆ ಮಾಡೋದು ತುಂಬ ಮುಖ್ಯ. ಇನ್ನು ಗರ್ಭಿಣಿಯರಿಗೆ, ಅಶಕ್ತರಿಗೆ, ಪುಟ್ಟ ಮಕ್ಕಳಿಗೆ, ವೃದ್ಧರಿಗೆ, ರೋಗಿಗಳಿಗೆ, ಇವರಿಗೆಲ್ಲ ಶಾಸ್ತ್ರವೇ ಒಂದು ರಿಯಾಯಿತಿಯನ್ನು ಕೊಟ್ಟಿದೆ. ಊಟ ಮಧ್ಯಾಹ್ನದವರೆಗೆ ತಾವು ಮುಗಿಸ್ಕೊಳ್ಬಹುದು. ಈ 6:47ಕ್ಕೆಲ್ಲ ಮುಗಿದೋಗುತ್ತೆ ಗ್ರಹಣ. ಆನಂತರದಲ್ಲಿ ಯಥಾಪ್ರಕಾರ ನಿಮ್ಮ ಜೀವನ ಊಟಕ್ಕೆ ಕೊರತೆಯಾಗದ ಹಾಗೆ ಈ ಜೀವನವನ್ನು, ಅಂದರೆ ಈ ದಿನವನ್ನು ಸಾಗಿಸಬಹುದು. ಆತಂಕ ಏನೂ ಬೇಡ. ಇನ್ನು ಈ ಗ್ರಹಣ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ದರ್ಭೆ,
ದರ್ಭೆಯನ್ನು ಮನೆಗಳಲ್ಲಿ ಹಾಕಿ ನೀರಿನಲ್ಲಿ ನಿಮ್ಮ ಬೇಳೆ ಕಾಳು ಇತ್ಯಾದಿ ಏನು ದವಸ ಧಾನ್ಯ ಇದೆಯೋ ಅವುಗಳಲ್ಲೆಲ್ಲ ತುಂಬಿಸಿಡಿ. ಚಂದ್ರ ಆ ಕಿರಣಗಳು ಸ್ವಲ್ಪ ಮಟ್ಟಿಗೆ ವಿಷ ಕಿರಣಗಳಾಗಿರುತ್ತೆ. ಆ ಕಾರಣದಿಂದಾಗಿ ಪರಿಣಾಮ ವ್ಯತಿರಿಕ್ತವಾಗಬಹುದು ಅನ್ನೋ ಕಾರಣಕ್ಕಾಗಿ ಗ್ರಹಣ ಸಮಯವನ್ನು ಸ್ವಲ್ಪ ಆಹಾರ ನಿಷಿದ್ಧ ಇತ್ಯಾದಿಗಳಿಗೆ ಶಾಸ್ತ್ರಗಳು ಹೇಳಿದ್ದಾವೆ. ಅದು ಹಾಗಾಗುತ್ತೆ. ಈ ಸಂದರ್ಭದಲ್ಲಿ ಯಾರಾದರೂ ಜನ್ಮಿಸಿದ್ರೆ ಗ್ರಹಣ ಶಾಂತಿ ಇತ್ಯಾದಿಗಳನ್ನು ಮಾಡಿಸಬೇಕು. ಚಂದ್ರ ಮನಸ್ಸಿನ ಏನು ಅಧಿಪತಿ. ಈ ಕಾರಣದಿಂದಾಗಿ ಮನಸ್ಸು ರಾಡಿಗೊಳ್ಳದ ಹಾಗೆ ಇಟ್ಕೊಳ್ಳಿಕ್ಕೆ ಭಗವಂತನ ನಾಮಸ್ಮರಣೆ ದೊಡ್ಡ ಮಹಾಬಲ ಊರುಗೋಲಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಪ್ರಯಾಣ ಇತ್ಯಾದಿಗಳಲ್ಲಿ ಎಚ್ಚರ ವಹಿಸಿ ನಾಮಸ್ಮರಣೆಯನ್ನು ಹೇಳ್ಕೊಳ್ಳಿ. ಭಗವಂತನ ಸ್ಮರಣೆಯೇ ನಿಮಗೆ ರಕ್ಷಕವಾಗಿರುತ್ತೆ. ಅದನ್ನು ಮಾಡದೆ ಬೇರೆ ಕೆಲಸಗಳಲ್ಲಿ ತೊಡಗಬೇಡಿ. ಇನ್ನು ಈ ಗ್ರಹಣ ಕಾಲದಲ್ಲಿ ಬಹಳ ಮುಖ್ಯವಾಗಿ ಸಿಂಹರಾಶಿಯವರು ಮತ್ತು ಕನ್ಯಾ ರಾಶಿಯವರು, ವೃಷಭ, ಸಿಂಹ ಹಾಗೂ ಕನ್ಯಾ ಮತ್ತು ಮಕರ ರಾಶಿಯವರು, ಈ ರಾಶಿಯವರಿಗೆ ಸ್ವಲ್ಪ ಅಶುಭ ಫಲವನ್ನು ಹೇಳಿದೆ. ಶಾಸ್ತ್ರಕಾರರು ಸೂಚಿಸ್ತಾರೆ, ಜನ್ಮರಾಶಿ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಗ್ರಹಣವಾಗ್ತಾ ಇದ್ದರೆ ಆ ರಾಶಿ, ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗ್ರಹಣವಾಗ್ತಾ ಇದ್ದರೆ ಆ ರಾಶಿಯವರು, ನಿಮ್ಮ ರಾಶಿಯಿಂದ 8ನೇ ಮನೆಯಲ್ಲಿ ಗ್ರಹಣವಾಗ್ತಾ ಇದ್ದರೆ ಆ ರಾಶಿಯವರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಮುಖ್ಯವಾಗಿ ಪುಬ್ಬ ನಕ್ಷತ್ರದವರು, ಈ 4 ರಾಶಿಗಳವರು ಚಂದ್ರನ ಪ್ರೀತ್ಯರ್ಥವಾಗಿ ಅಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು, ಹುರುಳಿಯನ್ನು ದಾನ ಮಾಡ್ತಕ್ಕಂಥದ್ದು ಇದು ಬಹಳ ಮುಖ್ಯ. ಚಂದ್ರ ಪ್ರತಿಮೆಯನ್ನು ಮಾಡಿಸಿ ದಾನ ಮಾಡಿದ್ರೆ ಅದು ಆ ದೋಷವನ್ನು ನಿವಾರಣೆ ಮಾಡುತ್ತೆ ಅಂತ ಶಾಸ್ತ್ರಗಳೆಲ್ಲ ನಿರೂಪಣೆ ಮಾಡಿದ್ದಾವೆ. ಇವುಗಳೆಲ್ಲ ನಮ್ಮ ಭಯವನ್ನು ದೂರಾಗಿಸಲಿಕ್ಕಿರ್ತಕ್ಕಂಥ ದಿವ್ಯ ಮಾರ್ಗಗಳು. ಇದನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಮಹಾಶಾಂತಿ ದೊರಕುತ್ತೆ, ನೆಮ್ಮದಿ ಸಿಗುತ್ತೆ ಮತ್ತು ಆ ಗ್ರಹಗಳ ಅನುಗ್ರಹವೂ ಉಂಟಾಗುತ್ತೆ. ಅದರಲ್ಲಿನ್ನೂ ಸಂಶಯ ಬೇಡ. ನಂಬಿಕೆಯಿಂದ ಶ್ರದ್ಧೆಯಿಂದ ಈ ಕಾರ್ಯಗಳನ್ನು ಮಾಡಿ. ಆತಂಕ ಬೇಡ. ಒಳ್ಳೆಯ ಪುಣ್ಯಕಾಲ. ಈ ಪುಣ್ಯಕಾಲವನ್ನು ಭಗವಂತನ ನಾಮಸ್ಮರಣೆ, ಭಗವಂತನ ಆರಾಧನೆ ಅಂದರೆ ಮನಸ್ಸಿನಲ್ಲಿ ಅವನ ಸ್ಮರಣೆ ಅನುಸಂಧಾನಗಳಲ್ಲಿ ನೀವು ಕಾಲವನ್ನು ವಿನಿಯೋಗ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ದಯಮಾಡಿ ಹಾಗೆ ನಿಮ್ಮನ್ನು ನೀವು ಭಗವಂತನ ಸಾಮೀಪ್ಯದಲ್ಲಿ ಇಟ್ಕೊಳ್ಳಿ. ಒಳ್ಳೆಯದಾಗಲಿ. ಚಂದ್ರಗ್ರಹಣ ಇದೆ. ಈ ಚಂದ್ರಗ್ರಹಣದ ಸಂದರ್ಭದಲ್ಲಿ 12 ರಾಶಿಗಳ ಫಲಾಫಲಗಳೇನು ನೋಡೋಣ. ಶಾಸ್ತ್ರಗಳೇ, ಈಗಾಗಲೇ ಯಾವ್ಯಾವ ರಾಶಿಗೆ ಅಶುಭ ಫಲ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಮೊದಲಿಗೆ 6 ರಾಶಿಗಳ ಈ ದಿನದ ಫಲಾಫಲವನ್ನು ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಗುರು ಮಾಂದಿಯರು ಒಟ್ಟಾಗಿದ್ದಾರೆ, ಅದು ಮಿಥುನ ರಾಶಿಯಲ್ಲಿ. ಚಂದ್ರ ಕೇತು ಒಟ್ಟಾಗಿದ್ದಾರೆ, ಅದು ಸಿಂಹರಾಶಿಯಲ್ಲಿ. ಇನ್ನು ಕುಂಭರಾಶಿಯಲ್ಲಿ ಅಲ್ಲಿ ರವಿ, ಕುಜ, ಬುಧ ಮತ್ತು ರಾಹು ಗ್ರಹಗಳನ್ನು ಕಾಣ್ತಾ ಇದ್ದೀವಿ. ಇನ್ನು ಶುಕ್ರ, ಶನೈಶ್ಚರರು ಮೀನರಾಶಿಯಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಚಂದ್ರಗ್ರಹಣ ಸಂಭವಿಸುತ್ತೆ. ಸ್ವಲ್ಪ 5ನೇ ಮನೆಯ ಬುದ್ಧಿಸ್ಥಾನ. ಹೀಗಾಗಿ ಬುದ್ಧಿ ವಕ್ರವಾಗೋದು, ದ್ವಂದ್ವತೆ ಉಂಟಾಗೋದು, ಮಕ್ಕಳ ವಿಚಾರದಲ್ಲಿ ಅಸಮಾಧಾನ, ಆಲೋಚನೆಗಳು ವ್ಯತಿರಿಕ್ತವಾಗೋದು, ಈ ರೀತಿಯ ಸಾಧ್ಯತೆ ಇರುತ್ತೆ. ಚಂದ್ರಗ್ರಹಣ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಬುದ್ಧಿ, ಮನಸ್ಸು ಎರಡೂ ಮಂಕಾಗೋ ಸಾಧ್ಯತೆ ಇದೆ. ಹುಷಾರು. ಉಳಿದ ಹಾಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಪರಿಶ್ರಮ, ಹೆಚ್ಚಿನ ಹೊರೆ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಸ್ವಲ್ಪ ಭಯ, ಆತಂಕದ ವಾತಾವರಣ ಇದೆ. ಈ ದಿವಸ ತಪ್ಪದೇ ತಾವು ಚಂದ್ರನ ಆರಾಧನೆಯನ್ನು, ಚಂದ್ರ ಮಂತ್ರವನ್ನು ಹೇಳ್ಕೊಳ್ಳಿ. ವೃಷಭ ರಾಶಿಯವರಿಗೆ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದರೆ ಅದು ಸ್ವಲ್ಪ ಮಟ್ಟಿಗೆ ತೊಡಕನ್ನು ಕೊಡುತ್ತೆ ಅಂತ. ಹೀಗಾಗಿ ಸ್ವಲ್ಪ ಹುಷಾರು. ಪ್ರಯಾಣದಲ್ಲಿ ಎಚ್ಚರ ವಹಿಸಿ. ಸ್ನೇಹಿತರು, ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಮತ್ತು ಬಹಳ ಮುಖ್ಯವಾಗಿ ಹೆಣ್ಣುಮಕ್ಕಳು, ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಹೃದ್ರೋಗಗಳು, ನರಸಂಬಂಧಿ ತೊಂದರೆಗಳು, ಈ ರೀತಿಯ ಬಾಧೆಗಳು ಸೂಚಿಸ್ತಾ ಇದೆ. ಗಮನ ಇರಲಿ. ವೃತ್ತಿಯಲ್ಲೂ ಸ್ವಲ್ಪ ತೊಡಕಿನ ಲಕ್ಷಣ ಇದೆ. ಇನ್ನೇನು ಘರ್ಷಣೆ, ಸ್ವಲ್ಪ ಅಸಮಾಧಾನವಾಗಿ ಇರುತ್ತದೆ ವೃತ್ತಿಯ ಸ್ಥಳ. ಗಮನ ಇರಲಿ. ಈ ದಿವಸ ವಾಕ್ಸ್ಥಾನದಲ್ಲಿ ಮಾಂದ್ಯ ಉದಯ ಆದರೆ ಮಾತು ಹಾಗೆ ಜೋರಾಗಿರುತ್ತದೆ. ಕೆಲವೊಮ್ಮೆ ನಾವು ನಮ್ಮ ಚೌಕಟ್ಟನ್ನು ದಾಟಿ ಬಿಡ್ತೀವಿ ನೋಡಿ, ಆ ರೀತಿಯಲ್ಲಿ ಇರ್ತದೆ ಈ ದಿವಸ ತಮಗೆ. ಈ ದಿವಸ ತಾವು ಅಮ್ಮನವರ ಪ್ರಾರ್ಥನೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ. ಮಿಥುನ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ತೃತೀಯದಲ್ಲಿ 3ನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದರೆ ಶುಭ ಅಂತ ಹೇಳಿದೆ, ಶುಭ ಫಲವನ್ನು ಹೇಳಿದೆ. ಈ ಕಾರಣದಿಂದಾಗಿ ಆತಂಕ ಬೇಡ ನಿಮಗೆ. ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲಕರವಾಗಿರ್ತದೆ. ಇನ್ನು
ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯದ ಬದುಕು ಇದೆಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಗಂಟಲ ಬಾಧೆ ಉಂಟಾಗಬಹುದು, ಹುಷಾರು. ನೀರು, ಗಾಳಿ ಇವುಗಳ ವಿಚಾರದ ಸ್ವಲ್ಪ ಹುಷಾರು, ಎಚ್ಚರ ವಹಿಸಿ. ಇನ್ನೇನು ಅಂಥ ತೊಡಕಿನ ಫಲಗಳೇನೂ ಇಲ್ಲ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಹಾಗಂತ ಗ್ರಹಣವನ್ನು ನೀವು ಏನು ಚೆನ್ನಾಗಿದೆ ಅಂಥೇಳಿ ಉಡಾಫಿ ತಿರಸ್ಕಾರ ಮಾಡೋದು ಬೇಡ. ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಆ ಸಮಯದಲ್ಲಿ ನೀವು ಕೂಡ ಭಗವಂತನಲ್ಲಿ ಆ ನಾಮಸ್ಮರಣೆ ಇತ್ಯಾದಿ ಹೇಳೋದ್ರಿಂದ ಆ ಸಮಯವನ್ನು ಹಾಗೆ ವಿನಿಯೋಗ ಮಾಡಿ. ಕರ್ಕಟಕ ರಾಶಿಯವರಿಗೆ ಮಧ್ಯಮ ಫಲವನ್ನು ಹೇಳಿದೆ. ದ್ವಿತೀಯದಲ್ಲಿ ಗ್ರಹಣ ಅಂದರೆ, ಗ್ರಹಣ ಸಂಭವಿಸಿದರೆ ಮಧ್ಯಮ ಫಲ ಅಂತ. ಹೀಗಾಗಿ ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ, ತೊಂದರೆ ಇಲ್ಲ. ಆದರೆ ಕರ್ಮಾಧಿಪತಿ ಅಷ್ಟಮದಲ್ಲಿರೋದು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ದ್ವಿತೀಯದಲ್ಲಿ ಚಂದ್ರ ಕೇತು ಒಟ್ಟಾದಾಗ ಸ್ವಲ್ಪ ಆಹಾರದಲ್ಲಿ ವ್ಯತ್ಯಾಸ. ಈ ದಿವಸ ತಗೋಬೇಕೋ ತಗೋಬೇಡವಾ ಈ ಗೊಂದಲ, ತಗೊಳ್ಳದೆ ಆರೋಗ್ಯ ಹಾಳಾಗ್ತಕ್ಕಂಥದ್ದು. ಅಶಕ್ತರಿದ್ದರೆ ಆಹಾರ ಮಧ್ಯಾಹ್ನದವರೆಗೆ ಸೇವಿಸುವ ಅವಕಾಶ ಇದೆ, ತಗೊಳ್ಳಿ, ತೊಂದರೆ ಇಲ್ಲ. ಇನ್ನು ಉಳಿದ ಹಾಗೆ ಈ ದಿವಸ ಲಾಭವನ್ನು ಕಾಣ್ತೀರಾ, ವ್ಯವಹಾರ ಚಟುವಟಿಕೆ ಇತ್ಯಾದಿಗಳಲ್ಲಿ ಅನುಕೂಲದ ಫಲವನ್ನು ಕಾಣ್ತೀರಾ, ಆತಂಕ ಬೇಡ. ಸ್ವಲ್ಪ ಅಲೆದಾಟ ಇದೆ ಈ ದಿವಸ, ಹೆಚ್ಚಿನ ಪರಿಶ್ರಮ, ಅಲೆದಾಟ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ತಪ್ಪದೇ ಕೃಷ್ಣ ಪ್ರಾರ್ಥನೆ, ಶಿವ ಪ್ರಾರ್ಥನೆ ಎರಡೂ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿವಸ ಗ್ರಹಣ ನಿಮ್ಮ ರಾಶಿಯಲ್ಲೇ ಸಂಭವಿಸ್ತಾ ಇರೋದರಿಂದ ಸ್ವಲ್ಪ ಜಾಗ್ರತೆಯಿಂದ ಇರಿ. ಆರೋಗ್ಯದಲ್ಲಿ ಏರುಪೇರಾಗಬಹುದು, ಮನಸ್ಸು ದೇಹಗಳು ಕದಡಬಹುದು. ಆರೋಗ್ಯದ ಕಾರಣದಿಂದ, ಚಿಂತನೆಗಳ ಕಾರಣದಿಂದಾಗಿ ಸ್ವಲ್ಪ ರಾಡಿ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಗಮನ ಇರಲಿ. ಈ ದಿವಸ ಹುಟ್ಟತಕ್ಕಂಥ ಮಕ್ಕಳು ಹಾಗೆ ಗ್ರಹಣ ದೋಷ ಇದ್ದರೆ ಅದರ ಶಾಂತಿ ಇತ್ಯಾದಿ ಮಾಡಿಸೋದು ತುಂಬ ಒಳ್ಳೆಯದು. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲದ ವಾತಾವರಣ, ಸಹಕಾರ, ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ನಿರೀಕ್ಷೆ ಮಾಡಬಹುದು. ವ್ಯಾಪಾರಿಗಳಿಗೆ ಲಾಭವೇ ಇದೆ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಆರೋಗ್ಯ ದೃಷ್ಟಿಯಿಂದ ಈ ದಿವಸ ಆದಿತ್ಯ ಹೃದಯವನ್ನು, ಶಿವಕವಚವನ್ನು ಹೇಳ್ಕೊಳ್ಳೋದು, ಶಿವಸ್ತುತಿ, ಶಿವನಾಮಾವಳಿ, ಅಷ್ಟೋತ್ತರ ಇತ್ಯಾದಿ ಯಾವುದೂ ಸರಿ ಹೇಳ್ಕೊಳ್ಳಿ, ಮರೆಯದೆ ಹೇಳ್ಕೊಳ್ಳಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಸಂಭವಿಸ್ತಾ ಇದೆ ಗ್ರಹಣ. ಹೀಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಈ ದಿವಸ ನಿಮಗೆ ನೋಡಿ ಆರೋಗ್ಯ ವ್ಯತ್ಯಾಸ, ಅತಿಯಾದ ವ್ಯಯ, ಅಲೆದಾಟ ಇವುಗಳನ್ನು ಸೂಚಿಸ್ತಾ ಇದೆ, ಹುಷಾರು. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ತೊಡಕುಗಳನ್ನು ಸೂಚಿಸ್ತಾ ಇದೆ, ಮಾಂದಿ ಬೇರೆ ಇದೆ. ಹೀಗಾಗಿ ವಿಘ್ನಗಳು, ತೊಡಕುಗಳು ಸಂಭವಿಸುತ್ತೆ, ಗಮನ ಇರಲಿ. ಈ ದಿವಸ ತಪ್ಪದೇ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ತುಲಾರಾಶಿಯವರಿಗೆ ಈ ದಿವಸ ವಿಶೇಷವಾಗಿದೆ. ನಿಮಗೆ ಲಾಭದಲ್ಲಿ ಸಂಭವಿಸಿದರೆ ಅದು ಉತ್ತಮ ಫಲ ಅಂತ ಹೇಳಿದೆ, ಹೀಗಾಗಿ ಶುಭ ಫಲವೇ ಇದೆ. ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ ಇತ್ಯಾದಿ ಕಾಣ್ತೀರ. ಬೇರೆಯವರಿಗೆಲ್ಲ ಒಂಥರ ಇದ್ದರೆ ನಿಮಗೊಂಥರ ವಿಶೇಷವಾಗಿರುತ್ತೆ, ಆತಂಕ ಬೇಡ. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ ಇದೆ ಈ ದಿವಸ. ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಆಚರಣೆ ಇತ್ಯಾದಿಗಳಲ್ಲಿ ತೊಡಕು, ಅಶುಚಿ ಈ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ, ತಪ್ಪದೆ ಶಿವಸ್ಮರಣೆ ಮಾಡಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದರೆ ಶುಭ ಫಲ ಅಂತ ಹೇಳಿದೆ. ಹೀಗಾಗಿ ಚೆನ್ನಾಗಿದೆ, ಆತಂಕ ಇಲ್ಲ ನಿಮಗೆ, ಯೋಚನೆ ಮಾಡಬೇಡಿ. ಅವರಿವರು ಒತ್ತಡ ಮತ್ತೊಂದು ಮಗದೊಂದು ಏನೂ ಇಲ್ಲ, ನಿರಾಳವಾಗಿರ್ತೀರ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಸಾಮರಸ್ಯ, ಕುಟುಂಬ ಸಾಮರಸ್ಯ. ಕುಟುಂಬದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಸೂಚಿಸ್ತಾ ಇದೆ. ಮಾಂದಿ ಯುಕ್ತನಾಗಿದ್ದಾನೆ ಗುರು, ಈ ಕಾರಣದಿಂದಾಗಿ ಗ್ರಹಣದ ದೋಷ ಅಲ್ಲ, ಮಾಂದಿ ದೋಷ, ಗಮನ ಇರಲಿ. ಉಳಿದ ಹಾಗೆ ಸ್ತ್ರೀಯರಿಗೆ ಹೆಚ್ಚಿನ ಅನುಕೂಲ, ಪ್ರತಿಭಾಶಕ್ತಿ ಚೆನ್ನಾಗಿರ್ತದೆ. ಜಾಣ್ಮೆಯಿಂದ ನೀವು ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತೀರ, ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಚಂದ್ರ ಪ್ರಾರ್ಥನೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ, ಮಾಡಿ. ಇನ್ನು ಧನುರಾಶಿ. ಧನುರಾಶಿಯವರಿಗೆ ನವಮ ಸ್ಥಾನದಲ್ಲಿ ಗ್ರಹಣ ಸಂಭವಿಸಿದರೆ ಮಧ್ಯಮ ಫಲ ಹೇಳಿದೆ. ಈ ಕಾರಣದಿಂದಾಗಿ ತಕ್ಕ ಮಟ್ಟಿಗಿರುತ್ತೆ, ತುಂಬ ಒಳ್ಳೆಯದು ಅಂತಲ್ಲ, ತುಂಬ ಕೆಟ್ಟದ್ದು ಅಂತಲ್ಲ. ಆದರೆ ಈ ದಿವಸ ನೀವು ಎಚ್ಚರಿಕೆ ತೊಗೋಬೇಕಾಗಿರೋದೇನು ಅಂದರೆ ಸಂಗಾತಿಯ ವಿಚಾರದಲ್ಲಿ ಮನಸ್ತಾಪಗಳು, ವ್ಯಾಪಾರಿಗಳಿಗೆ ಸ್ವಲ್ಪ ತೊಡಕು, ವಿಘ್ನಗಳು ಸಂಭವಿಸೋದು, ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ತೊಡಕನ್ನು ಸೂಚಿಸ್ತಾ ಇದೆ, ಹುಷಾರು, ಗಮನ ಇರಲಿ. ಆದರೆ ಸ್ನೇಹಿತರು, ಬಂಧುಗಳ ಸಹಕಾರ ಚೆನ್ನಾಗಿದೆ, ಪ್ರಯಾಣದಲ್ಲೂ ಸೌಖ್ಯವಾಗಿದೆ. ಪ್ರಾರ್ಥನೆಗೆ ದಿವಸ ತಪ್ಪದೇ ನೀವು ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಗ್ರಹಣ ಸಂಭವಿಸಿದರೆ ಕೆಡಕಿದೆ. ಹೀಗಾಗಿ ತೊಡಕಿನ ಫಲ, ಆರೋಗ್ಯದಲ್ಲಿ ಏರುಪೇರು, ನಷ್ಟ, ಅಪವಾದ, ಇನ್ಯಾವುದೋ ಒಂದು ರೀತಿಯ ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇವುಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಸ್ವಲ್ಪ ಒತ್ತಡದ ದಿವಸವಾಗಿರುತ್ತೆ. ದಿವಸ ರೋಗ ಬಾಧೆ ಸೂಚಿಸ್ತಾ ಇದೆ. ಷಷ್ಠದಲ್ಲಿ ಮಂದಿ ಬೇರೆ ಇದ್ದರೆ ಸ್ವಲ್ಪ ರೋಗ ಬಾಧೆ, ಶುಗರು, BP ಇಂಥವ್ರಿಗೆ ಜಾಗ್ರತೆ ವಹಿಸಿ. ಪ್ರಾರ್ಥನೆಗೆ ಶಿವಕವಚ ಹೇಳ್ಕೊಳ್ಳಿ, ಶಿವಸ್ತುತಿಯನ್ನು ಹೇಳ್ಕೊಳ್ಳಿ, ಚಂದ್ರನ ಆರಾಧನೆಯನ್ನು ಮಾಡಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಸಂಭವಿಸ್ತಾ ಇದೆ ಗ್ರಹಣ, ಎಚ್ಚರಿಕೆ ಬೇಕಾಗುತ್ತೆ ನಿಮಗೂ ಕೂಡ. ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇದೆ. ಬುದ್ಧಿಸ್ಥಾನದಲ್ಲಿ ಮಾಂದ್ಯ ಉದಿಯಾಗಿರೋದ್ರಿಂದಾಗಿ ಬುದ್ಧಿಯೂ ವ್ಯತ್ಯಾಸ ಆಗುತ್ತೆ, ಗೊಂದಲಕ್ಕೆ ಸಿಕ್ಕಾಕೊಳ್ತೀರಾ, ಈ ರೀತಿಯ ಸಾಧ್ಯತೆಗಳಿದ್ದಾವೆ. ಸಂಗಾತಿಯಲ್ಲಿ ಅಸಮಾಧಾನ ಸೂಚಿಸ್ತಾ ಇದೆ, ಸ್ವಲ್ಪ ಸಾಮಾನ್ಯವಾಗಿದೆ. ಪ್ರಾರ್ಥನೆಗೆ ನೀವು ಕೂಡ
ಚಂದ್ರನ ಏನು ಅವನ ಪ್ರೀತ್ಯರ್ಥವಾಗಿ ಅಕ್ಕಿ ದಾನ ಅಮ್ಮನವ್ರ ಸನ್ನಿಧಾನಕ್ಕೆ ಕೊಡೋದು ಬಹಳ ಒಳ್ಳೆಯದು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಗ್ರಹಣ ಸಂಭವಿಸಿದ್ರೆ ಅದು ಉತ್ತಮ ಅಂತ ಹೇಳಿದೆ, ಶುಭ ಫಲ ಅಂತ ಹೇಳಿದೆ, ಗಾಬರಿ ಬೇಡ ಈ ದಿವಸ. ಆದರೆ ಎಚ್ಚರಿಕೆ ಬೇಕು ನಿಮಗೆ. ಚತುರ್ಥದಲ್ಲಿ ಮಾಂದ್ಯ ಇದ್ದರೆ ಪ್ರಯಾಣದಲ್ಲಿ ತೊಂದರೆಗಳಾಗುತ್ತೆ, ವೃತ್ತಿಯಲ್ಲಿ ಮಾಂದ್ಯ ದೃಷ್ಟಿಯೂ ಬೀಳುತ್ತೆ. ಹೀಗಾಗಿ ವೃತ್ತಿಯಲ್ಲಿ ಎಚ್ಚರ ವಹಿಸಿ. ಉಳಿದ ಹಾಗೆ ನಿಮಗೆ ಸ್ನೇಹಿತರು ಬಂಧುಗಳ ಸಹಕಾರ ಇತ್ಯಾದಿ ಅನುಕೂಲ ಇದೆ, ಗಾಬರಿ ಬೇಡ. ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಕ್ಕಿ ದಾನ ಮಾಡೋದು ತುಂಬ ಒಳ್ಳೆಯದು. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಈ ದಿವಸ ಹೇಳ್ಬಹುದಾದ ಈ ಗ್ರಹಣದ ಮಂತ್ರ ಅದನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಮಂತ್ರ ಗಮನಿಸಿ. ಯೋಸೌ ವಜ್ರಧರೋ ದೇವ ಆದಿತ್ಯಾನಾಂ ಪ್ರಭುರ್ಮತಃ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ಯಪೋಹತು. ಯೋಸೌ ದಂಡಧರೋ ದೇವ ಯಮೋ ಮಹಿಷವಾಹನ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ಯಪೋಹತು. ಯೋಸೌ ಶೂಲಧರೋ ದೇವ ಪಿನಾಕಿ ವೃಷವಾಹನ ಚಂದ್ರಗ್ರಹೋಪರಾಗೋತ್ಥ ಗ್ರಹಪೀಡಾಂ ಯಪೋಹತು. ಇದು ಗ್ರಹಣ ಕಾಲದಲ್ಲಿ ಹೇಳ್ಕೊಳ್ಬೇಕಾದಂಥ ಮಂತ್ರ, ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.